ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತು ಏನಂದರೆ ಸ್ಪೆಷಲ್ಲು ಮಸೊಪ್ಪು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಮಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್. ಓಕೆ, ವೆಲ್ಕಮ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್, ನಾನಿವತ್ತು ಮಸೊಪ್ಪು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮಸೊಪ್ಪಿಗೆ ಏನೇನು ತೊಗೊಂಡಿದ್ದೀನಿ ಇಂಟಿಗ್ರೇಟ್ಸ್ ಅಂತ ಹೇಳ್ತೀನಿ, ಬನ್ನಿ. ಇಷ್ಟು ಬೇಳೆ ತೊಗೊಂಡಿದ್ದೀನಿ, ಒಂದು ಲೋಟದಲ್ಲಿ ಅಳತೆ ಲೋಟ. ಈ ಲೋಟದಲ್ಲಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, 6 ಟೊಮೊಟೊ, 10ರಿಂದ 15 ಹಸಿಮೆಣ್ಸಿಕಾಯಿ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು, ಒಂದು ಗೆಡ್ಡೆಗೆ ಬೆಳ್ಳುಳ್ಳಿ, ಮತ್ತು ತೆಂಗಿನ ತುರಿ, ಅರ್ಧ ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಇದರೊಳಗೆ. ಮತ್ತು ಸೊಪ್ಪು, ಮಸೊಪ್ಪಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ, ಮಸೊಪ್ಪಿನ ಸೊಪ್ಪು, ಮತ್ತು ಜೀರಿಗೆ, ಇಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹೇಗೆ ಮಸೊಪ್ಪು ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇದೆಲ್ಲ ತೊಳೆದು ರೆಡಿ ಮಾಡ್ಕೊತೀನಿ. ಒಂದು ನಿಮಿಷ ಹಚ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ, ಟೊಮೊಟೊ, ಹಾಯ್ ಫ್ರೆಂಡ್ಸ್, ಬೇಳೆ ತೊಳ್ಕೊಂಡಿದ್ದೀನಿ. ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಸೊಪ್ಪು ತೊಳೆದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್. ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಮಣ್ಣಿರುತ್ತೆ, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊಪ್ಪು ಹಾಕ್ಕೋಬೇಕು. ನೋಡಿ, ಮಸೆ ಸೊಪ್ಪು, ಎಲ್ಲ ಥರದ್ದು ಸೊಪ್ಪು ಕೊಡ್ತಾರೆ. ಮಸೆ ಸೊಪ್ಪು ಅಂತ ಅಂದರೆ ಮಸೆ ಸೊಪ್ಪು ನೋಡಿ, ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಹಾಕ್ತೀನಿ, ಸ್ಪೂನಷ್ಟು ಧನಿಯಾ ಪೌಡರು, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಇಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋದು.
ನೋಡಿ ಫ್ರೆಂಡ್ಸ್ ಎಷ್ಟು ನೀರು ಹಾಕ್ತೀನಿ. ಇದರಲ್ಲಿ ನಾನು 3 ಚೊಂಬು ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಸೊ ಮುಚ್ಚಿಬಿಟ್ಟು ಕುಕ್ಕರ್ 3 ವಿಷಲ್ ಬರೆಸ್ಕೋಬೇಕು. ಮಸೊಪ್ಪಿಗೆಲ್ಲ ರೆಡಿಯಾಗಿದೆ. ಈಗ ಕೂಗಿಸ್ಕೋಬೇಕು 3 ವಿಷಲ್ಲು. ಸ್ಟವ್ ಮೇಲೆ ಇಟ್ಟಿದ್ದೀನಿ. 3 ವಿಷಲ್ ಬರಲಿ ಫ್ರೆಂಡ್ಸ್. 3 ವಿಷಲ್ ಬಂದ್ರಿ. ಸೊಪ್ಪಾಗಿದೆ. ಬನ್ನಿ ಫ್ರೆಂಡ್ಸ್ ಓಪನ್ ಮಾಡೋಣ. 3 ವಿಷಲ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರು ಮಸೊಪ್ಪಿಂದು. ಇದನ್ನು ಬಸ್ಕೋಬೇಕು ಫ್ರೆಂಡ್ಸ್. 3 ಕೂಗಾಗಿದೆ ನೋಡಿ. ಟರ್ನ್ ಮಾಡ್ಕೋಬೇಕು. ಈ ಥರ ಬಸ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀನಿ. ಮಸ್ಕುಂಡಲ್ಲಿ ಮಸಿಬೋದು, ಬೇಕಾದರೆ ಮಸ್ಕೋಬೋದು. ನಾನು ಸ್ವಲ್ಪ ತರಿಯಾಗಿ ಹಾಕ್ಕೊತೀನಿ ಮಸೊಪ್ಪು. ಮಸಗುಂಡಲ್ಲಿ ಬೇಕಾದ್ರೆ ಮಸ್ಕೋಬೋದು. ನೋಡಿ ಈ ಥರ ಎಲ್ಲ ಬಸ್ಕೋಬೇಕು. ಬಸ್ಕೊಂಡು ಚೆನ್ನಾಗಿ ಮಸ್ಕೋಬೇಕು. ಸೊ ಹಾರ್ಕೋಬೇಕು. ನಾನು ಮಿಕ್ಸಿಗೆ ಹಾಕ್ತೀನಿ ಸ್ವಲ್ಪ ತರಿಯಾಗಿ. ಸೊ ಹಾರ್ಕೊಂಡ್ಲಿ ಮಿಕ್ಸಿಗೆ ಹಾಕ್ತೀನಿ, ತೋರಿಸ್ತೇನೆ. ಓಕೆನಾ ಫ್ರೆಂಡ್ಸ್? ಇದನ್ನು ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊತೀನಿ ಹಂಗೆ. ಸ್ವಲ್ಪನೇ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಸುಮ್ಮನೆ ಟರ್ನ್ ಮಾಡ್ತೀನಿ ಮಿಕ್ಸಿನ. ನಾನು ಜಾಸ್ತಿ ನುಣ್ಣಗೆ ಇಟ್ಕೊಳ್ಳಲ್ಲ, ತೋರಿಸ್ತೀನಿ. ಮಸೊಪ್ಪು ಜಾಸ್ತಿ ನುಣ್ಣಗೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಸುಮ್ಮನೆ ಅಷ್ಟೇ ಟರ್ನ್ ಮಾಡಿಬಿಡ್ತೀನಿ. ನೋಡಿ ಇಷ್ಟು ಇದಕ್ಕೆ ಹಾಕ್ಕೊತೀನಿ ಅಷ್ಟೇ. ನಾನು ಇದನ್ನು ಮಾಡೋದು. ಅಷ್ಟು ನೋಡಿ ಹಿಂಗೆ ರೆಡಿಯಾಗಿದೆ ಫ್ರೆಂಡ್. ಇಷ್ಟು ಹಾಕೊತೀನಿ ನಾನು. ಹಿಂಗೆ ಸ್ವಲ್ಪ ತರಿಯಾಗಿರಬೇಕು ನನಗೆ ಮಸೊಪ್ಪು ಥರ. ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆ ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ
ಸ್ವಲ್ಪ ಜೀರಿಗೆ, ಜೀರಿಗೆ ಮತ್ತು ಕರಿಬೇವು. ಇದಕ್ಕೆ ನೋಡಿ ಫ್ರೆಂಡ್ಸ್, ಒಗ್ಗರಣೆಯಲ್ಲಿ ಸ್ವಲ್ಪ ಕುದಿಸ್ಬಿಟ್ರೆ ಒಂದೆರಡು ಕುದಿಸ್ಬೇಕು ಒಗ್ಗರಣೆಯಲ್ಲಿ. ಸೊ ಒಗ್ಗರಣೆದು ಘಮ ಎಲ್ಲ ಇದರೊಳಗಡೆ ಬಿಟ್ಕೋಬೇಕು. ಸೊ ಅವಾಗ ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದೆರಡು ಕುದೀಲಿ. ಮಸೊಪ್ಪು ರೆಡಿ ಅಷ್ಟೇ. ಮಸೊಪ್ಪು ನೋಡಿ ಫ್ರೆಂಡ್ಸ್, ಮಸೊಪ್ಪು ಚೆನ್ನಾಗಿ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದೀತು. ಮಸೊಪ್ಪು ರೆಡಿಯಾಗಿದೆ ನೋಡಿ ಫ್ರೆಂಡ್. ಸೂಪರಾಗಿ ಮಸೊಪ್ಪು ರೆಡಿಯಾಗಿದೆ.